ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಸೊ ಮನೇಲಿ ಮಕ್ಕಳಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಹಾಗೆ ನಮ್ಮ ಮನೇಲಿ ನಮ್ಮ ಚಿನ್ನಿ ಲಡ್ಡು ಇರೋದ್ರಿಂದ ನಮಗೂ ಅಷ್ಟೇ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅವನ ಜೊತೆ ಆಟ ಆಡ್ತಾಯಿದ್ರೆ ಏನೋ ಒಂಥರ ಖುಷಿ. ಹಾಗೆ ಇನ್ನೇನಪ್ಪ ಸಂಜೆ ಆಯಿತು ಅಂತ ಹೇಳಿ ನಾನು ಕಾಫಿ ಮಾಡ್ಕೋತಾ ಇದ್ದೆ. ಸೊ ಕಾಫಿ ಮಾಡ್ತಾ ಮಾಡ್ತಾ ಅಡುಗೆನೂ ಮಾಡಬೇಕಿತ್ತು ಅಂತ ಹೇಳಿ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ನಾನು ಕಾಫಿ ಮಾಡ್ತಾಯಿದ್ದೆ. ಸೊ ಫೈನಲ್ಲಾಗಿ ಬೆಂಡೆಕಾಯಿ ಪಲ್ಯ ಮಾಡಿ ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ನಾನು ಅದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ರೆಡಿ ಮಾಡ್ಕೋತಾ ಇದ್ದಂಗೆ ನನ್ನ ಮಗಳು ಬಂದಳು. ಸೊ ಡೈರಿ ಬುಕ್ ತೊಗೊಂಬಂದಿದ್ಲು. ಅವಳು ಡೈರಿ ಬುಕ್ಕಲ್ಲಿ ಬರ್ದು ಕಳಿಸಿದ್ದು ಏನಪ್ಪ ಅಂತಂದರೆ ಟೀಚರ್ಸ್ ಡೇಯಿಂದ ಆಫ್ ಡೇ ಆ್ಯಂಡ್ ಫ್ರೈಡೇ ಸ್ಯಾಟರ್ಡೇ ಎಲ್ಲ ರಜಾ ಅಂತ. ಸೊ ಕಂಟಿನ್ಯೂಸ್ ಆಗಿ 4 ದಿನ ರಜಾ ಸಿಗುತ್ತೆ. ನಾನಂತೂ ಫುಲ್ ಖುಷ್. ಸೊ ಹಾಗೆ ಸೈಕಲ್ ಗ್ಯಾಪಲ್ಲಿ ಬೋಂಡಾ ಬಜ್ಜಿ ತಂದು ತಿನ್ನೋಷ್ಟರಲ್ಲಿ ನಮ್ಮತ್ತೆ ಬೆಂಡೆಕಾಯಿನ ಹುರಿದಿಟ್ಟಿದ್ರು. ಇನ್ನೇನು ಹುರಿಯೋದೊಂದು ದೊಡ್ಡ ಕೆಲಸ. ಸೊ ಆ ಕೆಲಸ ಮುಗ್ದಿದ್ರೆ ಸಾಕಾಗಿತ್ತು ನನಗೆ. ಸೊ ಹೆಂಗೋ ನಮ್ಮತ್ತೆ ಮಾಡಿಕ್ಕಿದ್ರಿಂದ ನನಗೆ ಫುಲ್ ಖುಷ್. ಹಾಗೆ ಅದಕ್ಕೊಂಚೂರು ಒಗ್ಗರಣೆ ಕೊಟ್ಟೆ. ಚಪಾತಿ ಬೆಂಡೆಕಾಯಿ ಪಲ್ಯ ಮಾಡಿಕೊಂಡೆ. ಆ್ಯಂಡ್ ಮಧ್ಯದಲ್ಲಿ ಒಂದು ಲೈನ್ ನೆನಪಾಯಿತು ನನಗೆ. ಏನಪ್ಪ ಅಂತಂದರೆ, ಜೀವನದಲ್ಲಿ ಖುಷಿಯಾಗಿರಬೇಕೆಂದರೆ ಯಾರಿಂದಲೂ ಏನನ್ನೂ ಬಯಸಬಾರದು. ಎಷ್ಟು ನಿಜ ಅಲ್ವಾ? ನಾವು ಯಾರಿಂದ ಏನು ಜಾಸ್ತಿ ಬಯಸ್ತೀವೋ ಅದು ನಮಗೆ ಯಾವತ್ತೂ ಸಿಗಲ್ಲ. ಸೊ ಅವ್ರು ನಮ್ಮಿಂದ ಇನ್ನೂ ದೂರನೇ ಇರ್ತಾರೆ. ಹಾಗಾಗಿ ನಾವು ಯಾರಿಂದಲೂ ಏನು ಬಯಸಬಾರ್ದು. ಸೊ ನಮಗೇನು ಬೇಕೋ ನಾವು ಅದನ್ನು ಮಾಡಿಕೊಂಡ್ರೆ ಬೆಸ್ಟ್. ಸೊ ಹಾಗೆ ಇಲ್ಲಿ ಚಿಕ್ಕ ಚಪಾತಿ ಮಾಡಿದ್ದೆ.